ಪರಿಹಾರ ಕೊಡೋದಕ್ಕೆ ನಿರ್ಧಾರ ಮಾಡಿರುವಂತದ್ದು. ಈಗ ಅನ್ನದಾತರಿಗೆ ಶಾಕ್ ಮೇಲೆ ಶಾಕ್ ಉಂಟಾಗ್ತಾ ಇದೆ. ಒಂದು ಅಡಿಕೆ ಮರ ನಾಶಕ್ಕೆ ಕೇವಲ 17 ರೂಪಾಯಿ ಅಂತ ಫಿಕ್ಸ್ ಮಾಡಲಾಗಿರುವಂತದ್ದು. ಸರ್ಕಾರದ ಲೆಕ್ಕ ನೋಡಿ ಶಿವಮೊಗ್ಗ ರೈತರಿಗೆ ಶಾಕ್ ಉಂಟಾಗ್ತಾ ಇರುವಂತದ್ದು. ರೂಪಾಯಿ ಲೆಕ್ಕದಲ್ಲಿ ಪರಿಹಾರ ನೀಡೋಕೆ ಮುಂದಾಗಿದೆ ಸರ್ಕಾರ ಅಂತ ಶಾಕ್ ಆಗ್ತಾ ಇದ್ದಾರೆ ಅನ್ನದಾತರು. ಒಂದ್ ಅಡಿಕೆ ಮರ ಏನಾದ್ರೂ ನಾಶ ಆದ್ರೆ ಕೇವಲ 17 ರೂಪಾಯಿ ಮಾತ್ರ. ಸರ್ಕಾರದ ಈ ಲೆಕ್ಕ ನೋಡಿ ಶಿವಮೊಗ್ಗ ರೈತರು ಶಾಕ್ ಆಗ್ತಿದ್ದಾರೆ. ಅಡಿಕೆ ಬೆಳೆಗಾರರಿಗೆ ಶಾಕ್ ತಂದಿದೆ ಈ ಒಂದು ಪರಿಹಾರದ ಮೊತ್ತ. ಒಂದ್ ಅಡಿಕೆ ಮರ ನಾಶ ಆದ್ರೆ ಕೇವಲ 17 ರೂಪಾಯಿ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಇದು ಪ್ರತಿಯೊಬ್ಬರೂ ಕೂಡ ಅವಲಂಬಿತರಾಗಿರುವಂತದ್ದು ಈ ಶಿವಮೊಗ್ಗ, ತುಮಕೂರು, ತಿಪಟೂರು, ತುರುವೇಕೆರೆ ಭಾಗಗಳಲ್ಲಿ ಈ ಅಡಿಕೆ ಮರಗಳ ಮೇಲೆ. ರಾಜ್ಯದ 1 ಹೆಕ್ಟೇರ್ ಅಡಿಕೆ ತೋಟ ನಾಶಕ್ಕೆ ಬರೀ 22,500 ರೂಪಾಯಿ. ಗಾಳಿ ಮಳೆಯಿಂದ ಬೀದಿಗೆ ಬಿದ್ದಂತ ನೂರಾರು ರೈತ ಕುಟುಂಬಗಳ ಬದುಕು ಈಗ ಕೇಂದ್ರದ NDRF ನಿಯಮಗಳು ಅವೈಜ್ಞಾನಿಕ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಹಾರದ ಹೆಸರಿನಲ್ಲಿ ರೈತರು ಮೂಗಿಗೆ ತುಪ್ಪ ಸುರಿಯುವಂತ ಹೆಸರು ಅಂದ್ರೆ ಹೊಳೆಹೊನ್ನೂರು ಭಾಗದಲ್ಲಿ ಗಾಳಿಗೆ ಧರೆಗೆ ಉರುಳಿ ತೋಟಗಳು ಬೀಳ್ತಾ ಇದೆ. ಏಪ್ರಿಲ್ ಮೇ ತಿಂಗಳ ಈ 2 ತಿಂಗಳುಗಳಲ್ಲಿ 974 ಹೆಕ್ಟೇರ್ ತೋಟಗಾರಿಕೆ ಬೆಳೆ ನಾಶ ಆಗಿದೆ. 650 ಹೆಕ್ಟೇರ್ಗೂ ಅಧಿಕ ಪ್ರದೇಶದಲ್ಲಿ 33%ಕ್ಕಿಂತ ಹೆಚ್ಚು ಬೆಳೆ ಹಾನಿಯಾಗಿರುವಂತದ್ದು. ಸಾವಿರಾರು ಅಡಿಕೆ ಮರಗಳನ್ನ ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ. ಸರ್ಕಾರ ಕೊಡೋ ಪರಿಹಾರನೇ ಸಾಲ್ತಾ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ವಿಮೆ ಪಾವತಿಸಿದ್ರೂ ಕೈ ಕೊಟ್ಟಿದೆ ವಿಮಾ ಕಂಪನಿಗಳು. ಅಕಾಲಿಕ ಮಳೆ ಬೆಳೆ ವಿಮೆ ಅನ್ವಯಿಸಲ್ಲ ಅಂತ ಹೇಳ್ತಾ ಇರುವಂತದ್ದು ಈಗ ಕಂಪನಿಗಳು. ವಿಶೇಷ ಪರಿಹಾರಕ್ಕೆ ಶಿವಮೊಗ್ಗ ರೈತ ಸಂಘದ ಆಗ್ರಹ ಕೇಳಿ ಬರ್ತಾ ಇದೆ. ಮಳೆಯಿಂದಾಗಿ ಈ ಬೆಳೆ ನಾಶ ಆಗದಂತ ಸಂದರ್ಭದಲ್ಲಿ ಸರ್ಕಾರ ಒಂದಷ್ಟು ಹಣವನ್ನ ನೀಡಬೇಕಾಗುತ್ತೆ. ಮೇನ್ ರೋಡ್ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಇದ್ದಾರೆ ಅಷ್ಟೇ. ಮೇನ್ ರೋಡ್ ಅಂತ ಇಲ್ಲಿ ಇಷ್ಟು ವರ್ಷದಷ್ಟೇ ಒಳ ಬಾರಿ ಹೋಗಿರೋ ರಾಷ್ಟ್ರೀಯ ವಿಪತ್ತು ಅಂತಾನೆ ಘೋಷಣೆ ಮಾಡಿ ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಎಲ್ಲರೂ ಸೇರಿ ಸಾಮೂಹಿಕ ಗಿಡ ಬೆಳೆ ಮುಗಿತು 10 ವರ್ಷದಿಂದ ಶುರುವಾಗುತ್ತೆ ತಾಲೂಕು ಮೇಜರ್ ಆಗಿ. ನಮ್ಮೊಂದಿಗೆ ಮತ್ತಷ್ಟು ಈ ಕುರಿತಾಗಿ ಮಾತನಾಡ್ತಾರೆ ಬಸವರಾಜಪ್ಪ ಅವರು, ರೈತ ಸಂಘದ ರಾಜ್ಯಾಧ್ಯಕ್ಷರು. ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಸರ್ ಏನಿದು ಇದು ಒಂದು ಹೊಸ ವಿಚಾರ? ಬೆಳೆ ನಾಶ ಆದ್ರೆ ಒಂದಷ್ಟು ಪರಿಹಾರ ಅಂತ ನೀಡಬೇಕಾಗುತ್ತೆ. ಕಂಪ್ನಿಗಳ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀರಾ, ವಿಮೆ ಕೂಡ ನೀವು ವಿಮೆ ಕಂಪನಿಗಳ ಮೇಲೆ, ಆದ್ರೆ ಅದರಿಂದ ಹಣ ಸಿಗೋಕ್ ಆಗೋದಿಲ್ಲ ಅಂತ ಹೇಳ್ತಿದಾರಂತಲ್ಲ? ಹೌದು, ಬೆಳೆ ವಿಮೆ ಕಂಪನಿಗಳಿಗೆ ಈ ರೀತಿ ಪ್ರಕೃತಿ ವಿಕೋಪ ನಷ್ಟ ಪರಿಹಾರ ಸೇರ್ಸಿಲ್ಲ ಅಂತ ಹೇಳಿ ವಿಮೆ ಕಂಪನಿಯವರು ಹೇಳ್ತಾರೆ. ಹಾಗಾಗಿ ವಿಮಾಕ್ಕೆ ಎಲ್ಲರೂ ದುಡ್ಡು ಹಣ ಕಟ್ಟಿದೀವಿ, ನಾವು ಕಟ್ಟಿದೀವಿ. ಆದ್ರಿಂದ ವಿಮಾ ಕಂಪನಿಯಿಂದ ಹಣ ಸಿಕ್ಕಲ್ಲ ಅಂತಕ್ಕಂಥದ್ದು ಅವ್ರು ಸ್ಪಷ್ಟ ಮಾಡಿದ್ದಾರೆ. ಆಮೇಲೆ ಸರ್ಕಾರ ಪ್ರಕೃತಿ ವಿಕೋಪ ನಿಧಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಇದೆ. ಪರಿಹಾರ ಕೊಡ್ತಾ ಇದ್ರೂ ಕೂಡ ಇದು ಯಾವುದೋ ಬ್ರಿಟಿಷ್ ಕಾಲದ NDRF SDRF ಮಾರ್ಗಸೂಚಿ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಅದ್ರ ಪ್ರಕಾರ ಅವರು ಏನು ಕೊಡ್ತಕ್ಕಂತ ನಿಧಿ ಮೊತ್ತ ಏನಿದೆ, ಒಂದ್ ಅಡಿಕೆ ಮರಕ್ಕೆ ಕೇವಲ 17 ರೂಪಾಯಿ ಬರ್ತದೆ. 22,000 ರೂಪಾಯಿ ಹೆಕ್ಟೇರ್ಗೆ 9,000 ರೂಪಾಯಿ, ಎಕರೆಗೆ 548 ಮರ ಅಂದ್ರೆ 17 ರೂಪಾಯಿ ಬರ್ತದೆ. ಅದು ನಾವೇನ್ ಹೇಳಿದ್ವಿ, ಇದು ವಿಶೇಷ ಪ್ರಕರಣ ಅಂತ ಪರಿಗಣನೆ ಮಾಡಿ, ಸರ್ಕಾರಕ್ಕೆ ವಿಶೇಷ ಪ್ರಕರಣ ಅಂತ ಪರಿಗಣನೆ ಮಾಡಿ ಕೊನೆ ಪಕ್ಷ ಒಂದು ಎಕರೆಗೆ 50,000 ರೂಪಾಯಿನಾರು ಕೊಡಿ ಅಂತ ಹೇಳ್ತಾ ಇದೀವಿ. ಆಮೇಲೆ ಇನ್ನೊಂದ್ ಕಡೆ ಒತ್ತಾಯ ಮಾಡ್ತಾ ಇದೀವಿ, NDRF SDRF ಮಾರ್ಗಸೂಚಿ ಏನಿದೆ ಅದನ್ನ ಈಗ ಇರ್ತಕ್ಕಂಥದನ್ನ 10 ಪಟ್ಟು ಜಾಸ್ತಿ ಮಾಡಿ ಅಂತ ಹೇಳಿ. ಅಲ್ಲಿಗೇನಾಗುತ್ತೆ ಅಂತ ಅಂದ್ರೆ 1,700 ರೂಪಾಯಿ ಆಗುತ್ತೆ ಒಂದು ಮರಕ್ಕೆ. ಈಗ ಆಕ್ಚುಯಲ್ ಆಗಿ ನಮಗೆ ನಷ್ಟ ಎಷ್ಟಾಗಿದೆ ಅಂದ್ರೆ, ಅಡಿಕೆ ಮರ ಹೊರ ಸಾಕ್ಸ್ಲಿಕ್ಕೆ ಒಂದ್ ಮರಕ್ಕೆ 200 ರೂಪಾಯಿ ಆಗತ್ತೆ. ಕಟ್ ಮಾಡಿ ಹೊರ ಸಾಕ್ಸಕ್ಕೆ ಖರ್ಚು ಬಂದಿದೆ, ನಂದೇ ಬಂದಿದೆ. ನಂದು ಕೂಡ 500 ಗಿಡಕ್ಕೂ ಹೆಚ್ಚು ಕಮ್ಮಿ 1,20,000 ಗಿಡ ನಮ್ಮ ಫ್ಯಾಮಿಲಿಯಿಂದ 1,20,000 ಗಿಡ ಹೋಗಿದಾವ. 3 ಎಕರೆ ಅಡಿಕೆ ತೋಟ ನಾಶ ಆಗಿದೆ ನಂದು ಕೂಡ. 200 ರೂಪಾಯಿ ಖರ್ಚು ಬರ್ತಾ ಇದೆ. ಆಮೇಲೆ ಒಂದು ಅಡಿಕೆ ಮರಕ್ಕೆ ಕೊನೆ ಪಕ್ಷ ಕನಿಷ್ಠ ಅಂದ್ರೂ 3 kg ಅಡಿಕೆ ಇಳುವರಿ ಬರ್ತಾ ಇತ್ತು. 3 kg ಅಡಿಕೆ ಇಳುವರಿ ಅಂದ್ರೆ ಇವತ್ತಿನ ಲೆಕ್ಕಾಚಾರದಾಗೆ 1,500 ರೂಪಾಯಿ ಆಯ್ತು.
1,500 ರೂಪಾಯಿ ಬೆಳೆನ ಫಸಲು ನಷ್ಟ ಆಗಿದೆ. ಆಮೇಲೆ ನಾವು 16 ವರ್ಷಗಳ ಕಾಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅದನ್ನ ಸಸಿ ಸಾಕಿ ಮರ ಮಾಡಿದೀವಿ. ಆಮೇಲೆ ಹೊಸದಾಗಿ ಇವತ್ತು ಸಸಿ ಹಾಕಕ್ಕೆ ಒಂದು ಸಸಿಗೆ 200 ರೂಪಾಯಿ ಇದೆ. ಇವತ್ತು ಹೊಸ ಸಸಿ ಹಾಕ್ಬೇಕು ಅಂದ್ರೆ ಒಂದು ಸಸಿಗೆ 200 ರೂಪಾಯಿ ಇದೆ. ಇವ್ರು ಕೊಡ್ತಕ್ಕಂಥದ್ದು ಬಿಡ್ಗಾಸು 17 ರೂಪಾಯಿ ಭಿಕ್ಷೆ. ಯಾವ್ದು ರೈತರಿಗೆ ಕೊಡ್ತಕ್ಕಂಥ ಭಿಕ್ಷೆಗೂ ಸಮ ಇಲ್ಲ. ಇದು ರೈತರಿಗೆ ಮಾಡ್ತಕ್ಕಂಥ ಅವಮಾನ. ಏನು ಇವ್ರೇನ್ ಪರಿಹಾರ ಕೊಡ್ತಕ್ಕಂಥದ್ದು ಇದು ಪರಿಹಾರ ಅಲ್ಲ, ರೈತರಿಗೆ ಮಾಡ್ತಕ್ಕಂಥ ಅವಮಾನ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸರ್ಕಾರ ಇವತ್ತು ಟೇಕ್ ಆಫ್ ಆಗಿಲ್ಲ. ಸರ್ಕಾರ ಅದೇ ಸಂದರ್ಭಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಆದ್ರು, ಹಾಗಾಗಿ ಸರ್ಕಾರ ಇನ್ನು ಮಂತ್ರಿಮಂಡಲ ರಚನೆ ಆಗಿಲ್ಲ. ಅವರ ಇದರಲ್ಲೇ ಮತ್ತೆ ಇನ್ಯಾವುದೋ ಸಂಬಂಧಪಡದೆ ಇರತಕ್ಕಂಥದ್ದು ವಿಚಾರ ಬಿಡದಿ ಅದು ರೈತರು ಸ್ವಾಧೀನ ಮಾಡ್ಕೊಳಂಗೆ ಇಲ್ಲ. ಆ ವಿಚಾರ ರೈತರು ಪರವಾಗಿ ಮಾತಾಡ್ಬೇಕಾಗಿತ್ತು. ಅದು ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ, ಕಾಂಗ್ರೆಸ್ ವರ್ಸಸ್ ದಳ ಆಗಿ ಪರಿವರ್ತನೆ ಮಾಡ್ಕೊಂಡು ಅದನ್ನ ಜನರಿಗೆ ಮನರಂಜನೆ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ನೈಜವಾಗಿ ಪರಿಹಾರ ಹುಡುಕೋ ಕೆಲಸ ಮಾಡ್ತಾ ಇಲ್ಲ. ಇವತ್ತು ರೈತರಿಗೆ ಬರಗಾಲ ಇದೆ. ಎಲ್ಲೂ ಕೂಡ ಒಂದ್ಸಾರಿ ಬೆಳೆ ಹಾಕಿ ನಾಶ ಆಗಿದೆ, ಇನ್ನೊಂದ್ಸಾರಿ ಬೆಳೆ ಹಾಕಿ ನಾಶ ಆಗ್ತಾ ಇದೆ. ಬೆಳೆಗಳೆಲ್ಲನ ಬರಗಾಲ ಅಂತ ಘೋಷಣೆ ಮಾಡ್ಬೇಕು. ಬರೀ ಘೋಷಣೆ ಮಾಡಿದ್ರೆ ಸಾಲದು, ಬರಗಾಲಕ್ಕೆ ಮತ್ತೆ 10 ಪಟ್ಟು ಜಾಸ್ತಿ ಮಾಡ್ಬೇಕು ಮಾರ್ಗಸೂಚಿ. ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಅಡಿಕೆ ಮರಕ್ಕೆ ಕೊಟ್ಟ ಪರಿಹಾರನೇ ಅಲ್ಲೂ ಸಿಗುತ್ತಷ್ಟೇ, ಏನೂ ಆಗಲ್ಲ. ಇವತ್ತೆಲ್ಲ ಗುಳೆ ಹೋಗ್ತಾ ಇದಾವೆ, ಜನರು ಗುಳೆ ಹೋಗ್ತಾ ಇದಾರೆ, ದಂಡ್ರ ಕಸಾಯಖಾನೆ ಕೊಡ್ತಾ ಇದ್ದಾರೆ. ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಇವತ್ತು ಅಡಿಕೆ ಮರ ಅಷ್ಟೇ ಅಲ್ಲ, ಮನೆ ಕಳ್ಕೊಂಡಿದ್ದಾರೆ. ಮನೆ ಕಳ್ಕೊಂಡರಿಗೆ ಹೊಳೆಹೊನ್ನೂರು ಹೋಬಳಿ ಭಾಗದಾಗ ಮನೆ ಕಳ್ಕೊಂಡರಿಗೆ 1,40,000 ಕೊಡ್ತಾ ಇದ್ರು ಒಂದ್ ಮನೆಗೆ. ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ 5 ಲಕ್ಷ ಕೊಟ್ರು. ನಾವ್ ಹೇಳ್ತಾ ಇದೀವಿ ಕೊನೆ ಪಕ್ಷ 5 ಲಕ್ಷ ಕೊಡಿ ಅಂತ. ಮನೆ ಕಳ್ಕೊಂಡು ಗಂಜಿ ಕೇಂದ್ರ ಪ್ರಾರಂಭ ಮಾಡಿದ ಸರ್ಕಾರನೇ. ಶಾಲೆಯಲ್ಲಿ ವಾಸ ಮಾಡಿದ್ರು, ಯಾವ್ದೋ ಎಲ್ಲೋ ಕೊಟ್ಟಿಗೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಕೆಲವರಿಗೆ ಮನೆ ಇಲ್ಲ, ಮನೆ ಕಟ್ಕೊಳಕ್ ಆಗಿಲ್ಲ. ಅದ್ರ ಬಗ್ಗೆನೂ ಕೂಡ ಗಮನ ಹರಿಸಿಲ್ಲ. ಇವತ್ತು ಮನೆ ಕಳ್ಕೊಂಡಿದ್ದಾರೆ, ತೆಂಗಿನ ಮರ ಉರುಳೋಗಿದಾವೆ, ಆಮೇಲೆ ಬಾಳೆ ನಾಶ ಆಗಿದೆ, ಸಾಗವಾನಿ ಮರಗಳು ಉರುಳೋಗಿದಾವೆ, ಅಪಾರವಾದಂತ ನಷ್ಟ ಆಗಿದೆ. ನನ್ನ ಜೀವಿತಾವಧಿಯಲ್ಲಿ ನನ್ನ ಈ ವಯಸ್ಸಿಗೆ ಈ ತರದ ಮಳೆ ಯಾವ ಗಾಳಿ, ಈ ಬಿರುಗಾಳಿ ಬಂದಿದ್ದನ್ನು ಯಾರು ಕಂಡರಿದಿಲ್ಲ. ಎಲ್ಲರೂ ಹೇಳ್ತಾರೆ, ಯಾರು ನೋಡಿಲ್ಲ. ಅಂತ ಬಿರುಗಾಳಿ ಬಂದಿರೋದ್ರಿಂದ ಇದು ವಿಶೇಷವಾದಂತ ಪ್ರಕರಣ ಅಂತ ಮಾಡ್ಬೇಕು. ವಿಶೇಷವಾದಂತ ಪ್ರಕರಣ ಅಂತ ಮಾಡ್ಬಿಟ್ಟು ಕೊನೆ ಪಕ್ಷ ಎಕರೆಗೆ 50,000 ಸಾಲಲ್ಲ, ನಮಗೆ 1,500 ಒಂದು ಮರಕ್ಕೆ ನಷ್ಟ ಆಗತ್ತೆ. 50,000 ಯಾವ ಲೆಕ್ಕಕ್ಕೂ ಅಲ್ಲ. ಆದ್ರೆ ಕೊನೆ ಪಕ್ಷ ಅವರಿಗೆ ಸ್ವಲ್ಪನಾರು ಪರಿಹಾರ ಅನ್ನೋ ಮರ್ಯಾದಿತವಾದಂತ ಪರಿಹಾರ ಅನ್ನೋ ಅಂತ ಭಾವಿಸ್ಬೋದು. ಅಷ್ಟಾರು ಕೊಡ್ಬೇಕು ಯಾವ್ದು ಸರ್ಕಾರ. ಇಲ್ಲ ಅಂತ ಅಂದ್ರೆ ಅವರು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕು, ಇವರು ಜಾಸ್ತಿ ಮಾಡ್ಬೇಕು. NDRF SDRF ಪರಿಹಾರದ ಮೊತ್ತನ ಅದೇ ಭಿಕ್ಷೆ ಕೊಡೋ ತರ ಇದೆ. NDRF SDRF ಪರಿಹಾರ ಏನಿದೆ, ಅತಿವೃಷ್ಟಿ ಅನಾವೃಷ್ಟಿ ಕೊಡ್ತಕ್ಕಂಥದ್ದು, ಆಮೇಲೆ ಬರಗಾಲ ಕೊಡ್ತಕ್ಕಂಥದ್ದು ಎಲ್ಲದೂ ಕೂಡ ಇವತ್ತು ಬ್ರಿಟಿಷ್ ಕಾಲದಲ್ಲಿ ಏನ್ ಮಾಡಿದ್ದಾರೆ ಮಾರ್ಗಸೂಚಿ, ಅದೇ ಮಾರ್ಗಸೂಚಿ ಇಟ್ಕೊಂಡಿದ್ದಾರೆ. ಇವತ್ತು ಸರ್ಕಾರ ಪೂರ್ತಿ ಪ್ರಮಾಣದಲ್ಲಿ ರಚನೆ ಆದ್ಮೇಲೆ ನಾವು ಮತ್ತೆ ಈ ಎಲ್ಲಾ ಭಾಗದ ರೈತರು ಸೇರಿ ಒಂದು ಉಗ್ರವಾದಂತ ಹೋರಾಟವನ್ನ ರೂಪಿಸ್ತೀವಿ. ಸರ್ಕಾರ ಎಚ್ಚೆತ್ಕೊಂಡು ಅದಕ್ಕೆ ಏನಾದ್ರು ನ್ಯಾಯಯುತವಾದಂತ ಗೌರವಯುತವಾದಂತ ಪರಿಹಾರ ಕೊಡ್ತಕ್ಕಂಥ ಮಾಡ್ಬೇಕು. ಎಸ್, ಥ್ಯಾಂಕ್ ಯು ಬಸವರಾಜಪ್ಪ ಅವರೇ. ನಿಮ್ಮ ಪರವಾಗಿ ನಮ್ಮ ರಾಜ್ ನ್ಯೂಸ್ ನಿಂದ ಕೂಡ ನಾವು ಕೂಡ ಮಾತನಾಡ್ತೀವಿ, ಧ್ವನಿ ಎತ್ತುತ್ತೀವಿ ನಿಮ್ಮ ಪರವಾಗಿ. ಎಸ್, ನೋಡಿ ಈ ಒಂದು ವಿಚಾರ ಅತ್ಯದ್ಭುತವಾಗಿ ತಿಳ್ಕೊಂಡಿದ್ದಾರೆ, ಅವರು ಮಾಹಿತಿಯನ್ನ ಹೇಳಿದ್ರು. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಳೆ ಮತ್ತು ಗಾಳಿಯಿಂದ ಕೆಲವು ಪ್ರದೇಶಗಳಲ್ಲಿ ತೋಟಗಾರಿಕೆ ಬೆಳೆಗಳ ಹಾನಿಯಾಗಿತ್ತು. ಏಪ್ರಿಲ್ ತಿಂಗಳಲ್ಲಿ ನಮಗೆ ಒಟ್ಟಾರೆ 514 ಹೆಕ್ಟೇರ್ ಹಾನಿಯಾಗಿತ್ತು ತೋಟಗಾರಿಕಾ ಬೆಳೆ ಪ್ರದೇಶ. ಅದರಲ್ಲಿ 33%ಗಿಂತ ಹೆಚ್ಚು ಹಾನಿಯಾಗಿರ್ತಕ್ಕಂಥ ಪ್ರದೇಶ 434 ಹೆಕ್ಟೇರ್. ಅದೇ ರೀತಿ ಮೇಯಲ್ಲಿ ಮತ್ತೆ 460 ಹೆಕ್ಟೇರ್ ಒಟ್ಟಾರೆ ಹಾನಿಯಾಗಿದೆ. ಅದರಲ್ಲಿ 33%ಗಿಂತ ಹೆಚ್ಚಿನ ಹಾನಿಯಾಗಿರ್ತಕ್ಕಂಥ ಪ್ರದೇಶ 216 ಹೆಕ್ಟೇರ್ ಆಗಿರ್ತದೆ. ಸೊ ಯಾಕೆ ಅಂತ ಹೇಳಿದ್ರೆ ಈ 33%ಗಿಂತ ಹೆಚ್ಚು ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳಿಗೆ ಮಾತ್ರ ನಾವು ಪರಿಹಾರವನ್ನು ಕೊಡೋದಕ್ಕೆ SDRF ನಾರ್ಮ್ಸಲ್ಲಿ ಅವಕಾಶ ಇರೋದ್ರಿಂದ, ಆ ರೀತಿ 33%ಗಿಂತ ಹೆಚ್ಚು
ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳ ಉಲ್ಲೇಖವನ್ನು ನಾವು ತಗೊಳ್ತೀವಿ. ಇಲ್ಲಿ ಹಾನಿಯಾಗಿರ್ತಕ್ಕಂಥ ಪ್ರದೇಶಕ್ಕೆ ನಮ್ಮ ನಾರ್ಮ್ಸ್ ಪ್ರಕಾರ 1 ಹೆಕ್ಟೇರ್ಗೆ 22,500 ರೂಪಾಯಿಗಳನ್ನು ನಮಗೆ ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ರೈತರು ಹಾಗೂ ಸಾರ್ವಜನಿಕರ ಬೇಡಿಕೆ ಏನು ಅಂತ ಹೇಳಿದ್ರೆ ಈ ರೀತಿ ಕೊಡ್ತಾ ಇರ್ತಕ್ಕಂತಹ ಪರಿಹಾರ ತುಂಬ ಕಡಿಮೆ ಆಗಿದೆ. ಹಾಗಾಗಿ ಸುಮಾರು ಮರಗಳು ಬುಡ ಸಮೇತ ಬಿದ್ದಿರೋದ್ರಿಂದ ಅದಕ್ಕೆ ಹೆಚ್ಚಿನ ಪ್ಯಾಕೇಜ್ ಒಂದು ರೂಪದಲ್ಲಿ ಪರಿಹಾರ ಕೊಡಬೇಕು ಅನ್ನೋಂಥದ್ದು ಎಲ್ಲರ ಒತ್ತಾಯ ಕೂಡ ಆಗಿತ್ತು. ಈ ರೀತಿ ನಮಗೆ ಮನವಿಗಳು ಯಾವ್ಯಾವ ಬಂದಿತ್ತು ಆ ಎಲ್ಲ ಮನವಿಗಳನ್ನು ನಾವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಅದೇ ರೀತಿ ನಮ್ಮ ವರದಿಯಲ್ಲೂ ಕೂಡ ಈ ರೀತಿ ಬೇಡಿಕೆ ಇದೆ ಅನ್ನುವಂಥ ವಿಷಯವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಕೊಟ್ಟಿದ್ದೀವಿ. ಇಲ್ಲಿ ಏನಾಗ್ತದೆ, ಪರಿಹಾರ ಅಂತ ಒಂದು ಪೋರ್ಟಲಲ್ಲಿ ಹಾನಿಯಾಗಿರ್ತಕ್ಕಂಥ ಎಲ್ಲ ಪ್ರದೇಶದ ವಿವರವನ್ನು ನಾವು ಈಗಾಗಲೇ ನಮೂದಿಸಿದ್ವಿ. ಅದರಲ್ಲಿ ಮನೆ ಹಾನಿಯಾಗಿರ್ಬೋದು, ಬೆಳೆ ಹಾನಿಯಾಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ನಾವು ಪ್ರದೇಶಗಳಲ್ಲಿ